ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇದು ನೋಡ್ರಿ ಜನವರಿ 15 ಲಾಗ ಲೇಟಾಗಿ ಅಪ್ಲೋಡ್ ಆಗ್ತಿರ್ಬೇಕು. ಯಾಕಂದ್ರೆ ಪ್ರೀವಿಯಸ್ ಲಾಗ್ ಎಲ್ಲ ಭಾಳ ಹಳೆವಿದ್ದು ನೋಡ್ರಿ. ಹಾಗಾಗಿ ಟೈಮ್ ಇಲ್ಲರ್ಕ ಒಂದೊಂದಾಗಿ ಲೇಟಾಗಿ ಅಪ್ಲೋಡ್ ಮಾಡಾಕ್ತೀವಿ. ಒನ್ಸ್ ಅಗೇನ್ ಸಾರಿ ನೋಡ್ರಿ. ಅಲ್ಲಿ ಇಲ್ಲಿ ಕೆಲಸ ಹಂಗಾಗಿ ಅವು ಹಿಂದೆ ಮುಂದಾಗಿ ಇದು ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಜನವರಿ 14 ನೀವು ಸಂಕ್ರಮಣ ಈ ಸಲ ನೋಡಿ ಆಚರಿಸಲಿಲ್ಲ ನಾವು. ಯಾಕಂದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ನಮ್ಮ ಅತ್ತೆ ಒಬ್ಬರು ಹಿಂಗೆ ಎಕ್ಸ್ಪೈರ್ ಆಗಿದ್ರು. ಹಾಗಾಗಿ ಇದು ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇವತ್ತು ನಿನ್ನೆ ಆಗಿತ್ತು ನೋಡಿರಿ. ಇವತ್ತು ಸೆಕೆಂಡ್ ಡೇ, ಇವತ್ತು 15th ನೋಡಿರಿ ಡೇಟ್ ಬಂದು. ಇವತ್ತು ಚಿನ್ನೊಂದು ನಿನ್ನೆ ಇವತ್ತು ಸುಟಿ ಇತ್ತು. ನಿನ್ನೆ ಅಂತೂ ಹೋಗೋಕ್ಕಾಗಲಿಲ್ಲ. ನಾವು ಸಂಕ್ರಮಣನೂ ಆಚರಿಸಲೇ ಇಲ್ಲ. ಇವತ್ತು ಅವ ಜಾತ್ರೆ ಹೋಗುಂಬಾ ಮತ್ತು ಪಾಪ ನಿನ್ನೆಯಿಂದ ಗಂಟುದ ನೋಡ್ರಿ ಹೋಗುಂಬಾ ಅಂತೇಳಿ ನಿನ್ನೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ದಿವ್ಯಾರ್ದು 2 ದಿನ ಕಾಲೇಜ್ ಸುಟಿ ಐತಿ. ಹಾಗಾಗಿ ಚಿನ್ನು ನಾನು ದಿವ್ಯಾ ಕೂಡಿ ಸಿಂಪಲ್ಲಾಗಿ ಈ ಸಲ ಜಾತ್ರೆ ಮಾಡ್ಕೊಂಬರಕ್ಕೆ ಹೊಂಟಿ ನೋಡ್ರಿ. ಅವನಿಗೆ ಸ್ವಲ್ಪ ಖುಷಿ ಸಾಕು ಹುಡುಗರು. ಅವನು ನಿನ್ನೆಯಿಂದ ಕಂಟುದಾನ ಅಂತ ಅಮ್ಮ ಯಾವಾಗ ಹೋಗುಮ ಅಂತೇಳಿ. ಮತ್ತು ನಾಳೆಯಿಂದ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ ನಮ್ಮ ಸಂಕ್ರಮಣ ಜಾತ್ರೆ ತೋರಿಸ್ತಂತೆ ಬಿಜಾಪುರದ್ದು. ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ನೋಡಿ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲೆಲ್ಲಿ ಅವರೇ ಬರ್ತಾರೆ. ಬಟ್ ನಾವು ಇಲ್ಲೇ ಇದ್ದವ್ರು ಹೋಗೋದು ಆಗಂಗಿಲ್ಲ. ಹಾಗೆ ಆಗುತ್ತೆ ಅದು. ಹಾಗೆ ಆಗುತ್ತೆ ನೋಡಿ. ಎಲ್ಲೆಲ್ಲಿ ಅವ್ರು ಬರ್ತಾರೆ. ನಮ್ಮ ಮನೆಯೊಳಗೆ ಅಲ್ಲಿ ಹೇಳಿದ್ದೆ ಎಲ್ಲರಿಗೂ. ಬಟ್ 1 ವೀಕ್ ತನಕ ಇರ್ತೈತೆ ನೋಡಿರಿ. 1 ವಾರ ತನಕ ಇರ್ತೈತಿ. ಹಾಂ ಬಂದೆ. ಅವ್ನು ನೋಡಿರಿ ರೆಡಿಯಾಗಿ ನಿಂತಾನ. ಯಾವಾಗ ಬರ್ತೀಯಮ್ಮ ಯಾವಾಗ ಬರ್ತೀಯ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಬಿಟ್ಟಾನ. ನಮ್ಮ ಆಶೆ ಆಗೋದೆಲ್ಲ ಹೇಳಿನ. ಅವರು ಸ್ವಲ್ಪ ರುದ್ರಾಕ್ಷಿ ಒಳಗೆ ಬಿಸಿ ಇದ್ದಾರೆ. ಈ ಕಡೆ ಅಕ್ಕ ಆಗೋದೆಲ್ಲ ಹೇಳಿನ ಫೋನ್ ಹಚ್ಚಿ 1 ವೀಕ್ ಒಳಗೆ ಯಾವಾಗಾರ ಆಯಿತು ಅಂದ್ರೆ ಬಂದು ಹೋಗ್ತೀನಿ ಅಂದ್ರೆ ಯಾವಾಗ ಬರ್ತಾರೆ ಅವತ್ತು ಲಾಗ್ ಮಾಡ್ತೀನಂತ ನೋಡ್ರಿ. ಅಲ್ಲಿ ಹಾಯ್ ಫ್ರೆಂಡ್ಸ್ ಮಾಡತ್ತಾನ ಚಿನ್ನನ್ನು ತೋರಿಸ್ತಾನಂತ. ಇಕ್ಕಿದ್ದೀವ್ಯಾ ನೋಡ್ರಿ. ನಾ ರೆಡಿ ಆಗತ್ತಾಳ. ಆಕಿ ನಾ ರೆಡಿಯಾಗಿದ್ದು ಮುಗ್ದಿಲ್ಲ. ಚಿನ್ನು ನೋಡ್ರಿ. ಬಿಜಾಪುರ ಜಾತ್ರೆ ಮಾಡಿಸ್ತಿ ಎಲ್ಲರಿಗೆ? ಒಟ್ರಿಗೆ ಮಾಡಿಸ್ತಿ? ಏನು ಕೊಡಿಸ್ತಿ ಎಲ್ಲರಿಗೆ? ಅವ್ರು ಏನಂತಾರೆ ಅದು ಕೊಡಿಸ್ತಿ? ಎಲ್ಲ ಕೊಡಿಸ್ತಿ. ಮತ್ತು ರೊಕ್ಕ ಬೇಕಲ್ಲ ನಿನ್ನ ಕಡೆ? ಹಾಂ, ನಾ ಕೊಡ್ಬೇಕಲ್ಲ. ನಾ ಕೊಡೋದು ನೀ ಕೊಡಿಸೋದನ? ಬರ್ರಿ ಹೋಗುಮ್ಮ ಜಾತ್ರೆ. ನಮ್ಮ ಶಿಜು ಬಿಟ್ಟು ಹೋಗ್ರಿ ನೋಡ್ರಿ. ಬಾ ಪಟ್ನೆ ಬಾ ನೋಡ್ರಿ. ದಿನ ರೆಡಿ ಆಗೋದಾಗಿಲ್ಲ. ಟೈಮ್ ನೋಡ್ರಿ ಈಗ ಎಷ್ಟು 7 ಗಂಟೆ ಆಗೋಯ್ತು ನೋಡ್ರಿ ಟೈಮ್. ಶೂಸ್ ಹಾಕ್ಕೊಂಡು ನೋಡ್ರಿ. ನಮ್ಮ ಚಿನ್ನದ ಹೊಸ ಶೂಸ್ ಮೊನ್ನೆ ತೊಗೊಂಡಿದ್ದು ಅನ್ಲಿಮಿಟೆಡ್ ಒಳಗೆ ಗೆಟ್ 1 ಬೈ 1 ನೋಡ್ರಿ. 1 ಜೊತೆ ತೊಗೊಂಡು 1 ಜೊತೆ ಫ್ರೀ ಇತ್ತು. ಹಾಂ ಹೌದು ನೋಡಪ್ಪ. ನೆನಪಿದ್ದು ನೋಡಿ. ಅವ ನೆನಪಿಟ್ಟಾನ. 1 ಜೊತೆ ತೊಗೊಂಡು ಗೆಟ್ 1 ಬೈ 2 ಫ್ರೀ ಇದು ನೋಡ್ರಿ. ಆದ್ಯ, ಸಾನು, ಚಿನ್ನು 3 ಮಂದಿಗೆ ತೊಗೊಂಡಿದ್ವಿ. ಇವೇ ನೋಡ್ರಿ ಶೂಸ್ ಮಸ್ತ್ ಅದಾವು. ಅನ್ಲಿಮಿಟೆಡ್ ತೊಗೊಂಡಿದ್ದು. ನಡಿ ಹೋಗೋ ಪಟ್ ಪಟ್. ಮಾರ್ಕೆಟ್ನಾಗ ನೋಡ್ರಿ ಫುಲ್ ರಶ್ ಇತ್ತು. ಹಾಗಾಗಿ ಅಲ್ಲಿ ಹೋಗಲಿಲ್ಲ. ಇಲ್ಲಿ ಫಲಪುಷ್ಪ ಪ್ರದರ್ಶನ ಐತೆ ನೋಡ್ರಿ. ಹಾಗಾಗಿ ಮಸ್ತ್ ಮಾಡಿರ್ತಾರೆ ನೋಡ್ರಿ. ಇಲ್ಲಿ ಪ್ರತಿ ವರ್ಷ ಬರ್ಬೇಕು ಅನ್ಕೊತೀವಿ, ಆಗಂಗಿಲ್ಲ. ಲಾಸ್ಟ್ ನಾ 2 ಇಯರ್ ಬ್ಯಾಕ್ ಬಂದಿದ್ದೆ. ಅದಾದಮೇಲೆ ಈ ವರ್ಷ ಬಂದ್ರಾಯ್ತು ಅಂತ ಇಲ್ಲಿ ಬಂದು ನೋಡಿ. ಡೈರೆಕ್ಟ್ ಮಾರ್ಕೆಟ್ನಾಗ ಅಂತೂ ಫುಲ್ ರಶ್ ಇತ್ತು ನೋಡ್ರಿ. ಯಾವ ಥರ ಮಾಡ್ಯಾರ, ಎಲ್ಲ ಥರ ತರಕಾರಿಗಳು ಹಾಕಿ ಅದು ಯಾವ ಥರ ಇದು ಮಾಡ್ಯಾರ ನೋಡ್ರಿ. ಒಂಥರ ಮಸ್ತ್ ಅನಿಸ್ತದೆ ನೋಡೋಕೆ. ಅದು ಮಾಡೋಕೆ ಎಷ್ಟು ಎಫರ್ಟ್ ತೊಗೊಂಡು ಹಾಕಿ ಮಾಡಿರ್ತಾರೆ ನೋಡ್ರಿ. ಎಲ್ಲ ಥರನೂ ಮಸ್ತ್. ಬರೀ ಒಂದೊಂದಾಗಿ ಎಲ್ಲನೂ ತೋರಿಸ್ತಾನೆ ಅಂತ ನಿಮಗೂ ನೋಡಕತ್ರಿ. ನಾವು ನೋಡ್ಕೊಂಡು ಹೋಗ್ತೀವಿ.
ಇಲ್ಲಿ ತರಕಾರಿಗಳಾಯಿತು, ಹಣ್ಣುಗಳಾಯ್ತು ನೋಡ್ರಿ. ಇದು ವಿವಿಧ ತಾಲೂಕಿನಗಳಲ್ಲಿ ಎಲ್ಲೆಲ್ಲಿ ಬೆಳೆದಾರ ಸುಜಯಪುರ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅದನ್ನು ಎಲ್ಲೆಲ್ಲಿ ಬೆಳೆದಾರ ಅಂತ ಎಲ್ಲ ಥರನೂ ಅದ್ರ ಮೇಲೆ ಬೆಳೆದಾರ ನೋಡ್ರಿ. ಬೆಳೆದ್ಬಿಟ್ಟು ಅದು ಜಿಲ್ಲೆ ತಾಲೂಕಿನ ಹೆಸರು ಹಾಕ್ಯಾರ ನೋಡಿ. ಅದ್ರ ಮ್ಯಾಗೆ ಎಲ್ಲ ಇದು ಮಾಡ್ಯಾರ. ನಮ್ಗೆ ಗೊತ್ತೇ ಇರೋಂಗಿಲ್ಲ ಇಲ್ಲೆಲ್ಲಿ ಈ ಥರ ಎಲ್ಲ ಬೆಳೆಗಳು ಬೆಳೀತಾರ ಅಂಥೇಳಿ. ಬಟ್ ಅವು ನೋಡೋದ್ ಮ್ಯಾಗೆ ಗೊತ್ತು. ಕೆಲವೊಂದು ಥರ ಡಿಫ್ರೆಂಟಾಗಿ ಇದು ನೋಡಿರಿ, ಫ್ರೂಟ್ಸ್ ಏನೋ ಇದು ಏನು ತರಕಾರಿ ಅಂತ ಗೊತ್ತೇ ಆಗ್ತದಿಲ್ಲ. ಬಟ್ ನಮ್ಮ ಕಡೆನೇ ಇದ್ದಿದ್ದೇ ಅದಾವು. ಬಟ್ ಬೇರೆ ಕಡೆ ಅಷ್ಟೇನು ದೂರ ಇರಲಿಲ್ಲ. ಬಟ್ ನಮಗೆ ಗೊತ್ತಿರಲ್ಲ ನೋಡ್ರಿ ಅಷ್ಟೇ. ಬೀಟ್ರೂಟ್ ಆಯಿತು, ಕೆಲವೊಂದು ತರಕಾರಿಗಳಾಯ್ತು ನೋಡ್ರಿ, ಫ್ಲವರ್ ಆಯಿತು. ಮಸ್ತ್ ಇದು ನೋಡೋಕೆ ಒಂಥರ ಡಿಫ್ರೆಂಟಾಗಿ ಇದು ನೋಡಿರಿ ಫ್ರೂಟ್ಸ್ಗಳದೆಲ್ಲ ನೋಡಿ. ಎಲ್ಲನೂ ಯಾವ ಥರ ಅದಾವು. ಬಟ್ ನಮ್ಮ ಬಾಗೇವಾಡಿ ಒಳಗೆ ನೋಡಿರಿ ಒಂದು ಬೆಳೆದಿದ್ದು ಒಂದು ಯಾವುದೋ ಒಂದು ಸಿಕ್ತು. ಅದನ್ನು ಜೂಮ್ ಮಾಡಿ ತೋರಿಸ್ನತ್ ನೆಕ್ಸ್ಟ್ ನಾನು ಬಸವನ ಬಾಗೇವಾಡಿ ಅಂತಿತ್ತು. ಫ್ಲವರ್ ಇದು ಐ ಥಿಂಕ್ ಫ್ಲವರ್ ನೋಡ್ದಂಗೆ ಆಯ್ತು ನನಗೆ ನೋಡ್ರಿ. ಎಲ್ಲ ಯಾವ ಥರ ಅದಾವು ಒಂಥರ ಡಿಫ್ರೆಂಟಾಗಿ ಅದು ನೋಡಿರಿ. ಕೆಲವೊಂದು ಗೊತ್ತೇ ಆಗಂಗಿಲ್ಲ ಯಾವ್ದು ಫ್ರೂಟ್ಸ್ ಇದು ಯಾವ ತರಕಾರಿ ಅಂತೇಳಿ ಗೊತ್ತೇ ಆಗಂಗಿಲ್ಲ ನೋಡ್ರಿ. ಇವೆಲ್ಲ ಇಲ್ಲಿವೇ ಇದಾವು. ಮೇಲೆ ಬರ್ದಿದ್ದೆ ಇದೆ ನೋಡಿರಿ ಯಾವ ಊರಿಂದ ಆತ. ಬರ್ ನೆಕ್ಸ್ಟ್ ನೋಡಮ್ ಯಾವ ಥರ ಎಲ್ಲೆಲ್ಲಿ ಅದಾವಂತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಈಗ ಜಾತ್ರೆಗೆ ಎಂಟ್ರಿ ಕೊಟ್ಟಿವಿ ನೋಡ್ರಿ. ಇಷ್ಟೋ ತನಕ ಆ ಕಡೆ ಹೋಗಿದ್ವಿ. ಏನದು ಅದು ಮಾತೇನು ಕೇಳೋಣ. ನಿನಗೆ ಏನು ಬೇಕು ಅದೇ ಎಷ್ಟು ಕೇಳ ಬೇಡ ತಗೋ, ಬೇರೆ ಏನ್ರ ತಗೋ. ಇವು ಜೆ ಸಿ ಬಿ ತಗೋ ಅಪ್ಪಿ ಚಂದ ಅದಾವು. Nampak GCB.
ಸಿದ್ದೇಶ್ವರ ದೇವಸ್ಥಾನ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಫುಲ್ ಲೈಟಿಂಗ್ಸ್ ಒಳಗೆ ದೀಪಗಳಿಂದ ಮುಳುಗಿತ್ತು ನೋಡ್ರಿ. ಒಳಗೆ ಬಟರ್ಫ್ಲೈ ಆಯಿತು. ಇದು ನೋಡ್ರಿ ಲೈಟಿಂಗ್ಸ್ ಮಸ್ತ್ ಕಾಣತ್ತಿತ್ತು. ಹಾಗೆ ಜನ ನೋಡ್ರಿ ಇವತ್ತಿನ ದಿನ ಫುಲ್ ಅಂದ್ರೆ ಫುಲ್ ಕಾರ್ಯಕ್ರಮಗಳು ನಡೆದಿದ್ದು. ಸಿದ್ದೇಶ್ವರ ಗುಡಿ ಮುಂದಂತರೂ ಒಂದು ಸ್ವಲ್ಪ ಜಾಗನೇ ಅದಿಲ್ಲ, ಅಷ್ಟು ಜನ ತುಂಬಿದ್ರು ನೋಡ್ರಿ. ಆದರೂ ಒಳಗಡೆ ಹೋಗಿ ಲೇಟ್ ಆಗಿತ್ತಲ್ಲ, ಹಂಗಾಗಿ ಟೈಮ್ ನೋಡ್ರಿ ಅಷ್ಟು 10 ಗಂಟೆದಾಗಿತ್ತು. ಹಾಗಾಗಿ ಒಳಗಡೆ ಹೋಗಿ ನೀವು ಅಂತ ದರ್ಶನ ತೊಗೊಂಡ್ವಿ ಸಿದ್ದೇಶ್ವರ ಸ್ವಾಮಿಗಳದ್ದು. ದರ್ಶನ ತೊಗೊಂಡು ವಾಪಸ್ ಬಂದ್ವಿ ನೋಡ್ರಿ. ಹೊರಗಡೆ ಬಂದು ಒಂದು ಕ್ಲಿಪ್ ತೊಗೊಂಡೆ ಹೊರಗಡೆದು. ಗುಡಿದು ಒಂಥರ ಮಸ್ತ್ ಕಾತು. ನಿಂತು ನೋಡ್ತಾ ನಿಂತಿರಿ ಹಂಗೆ ನೋಡ್ಕೊಂಡು ನಿಲ್ಬೇಕತ್ತ ಆ ಟೈಪ್ ಅನ್ಸತ್ತೈತೆ ನೋಡ್ರಿ. ಹಾಗಾಗಿ ಹೊರಗಿಂದ ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಜಾಸ್ತಿ ಏನೇನು ತೊಗೊಳಿಲ್ಲ ನೋಡ್ರಿ. ಇವತ್ತು ಲೇಟ್ ಆಗಿತ್ತು ಅಂತೇಳಿ ಹಾಗೆ ಒಳಗಿಂದ ಈ ಕಡೆ ಒಂದಿಷ್ಟು ಕಿವೆನ್ಸ್ ಅದ ನೋಡಾಕತ್ತಿದ್ವಿ. ಫ್ರಂಟ್ ಸಿದ್ದೇಶ್ವರ ಗುಡಿ ಮುಂದೆ ಭಾಳ ಮಸ್ತ್ ಇತ್ತು ನೋಡ್ರಿ ಕಿವೆನ್ಸ್. ನೋಡ್ರಿ ಡಾಲ್ಸ್ ಎಷ್ಟು ಕ್ಯೂಟ್ ಆಗ್ಯದ ನೋಡ್ರಿ ಇವು. ಬಟ್ ಭಾಳ ದೊಡ್ಡ ಇದ್ದು. ಹಾಗಾಗಿ ನಾನು ಸಣ್ಣ ನೋಡಾಕತ್ತಿದ್ದೆ. ಒಂದು ನನ್ನ ಸ್ಕೂಟಿಗೆ ಒಂದು ಚಂದ ಕಾಣಂತದ ಅಂತೇಳಿ. ಇವು ಗಂಟೆ ಅಂತೂ ಮಸ್ತ್ ಅನಿಸ್ತದೆ, ಬಟ್ ಭಾಳ ಸೌಂಡ್ ಆಗುತ್ತೆ ಅಂತ ತೊಗೊಳಿಲ್ಲ. ಒಂದು ಸಣ್ಣದೊಂದು ತೊಗೊಂಡು ಬಂದು ಇಲ್ಲಿ ಇಯರಿಂಗ್ಸ್ ನೋಡಾಕತ್ತೀವಿ ನೋಡಿ. ಇಯರಿಂಗ್ಸ್ ಅಂದರೂ ಕೇಳೇಬೇಡ ನೋಡ್ರಿ, ಒಂದಕ್ಕಿಂತ ಒಂದು ಚಂದ, ಅಷ್ಟು ಚಂದ ಬಂದಿದ್ದು. ಬಟ್ ಭಾಳ ದೊಡ್ಡದು ನೋಡಿ. ದಿವ್ಯ ಹಾಕೋತಾಳೆ ದೊಡ್ಡವು, ಬಟ್ ನಾ ಅಷ್ಟು ದೊಡ್ಡ ಏನು ಹಾಕೊಳ್ಳಂಗಿಲ್ಲ. ಹಿಂಗೆ ಏನರ ಫೆಸ್ಟಿವಲ್ ಇದ್ದಾಗ ಅದು ಹಾಕೋತೀನಿ ಅಷ್ಟೇ. ನೋಡಿರಿ ಎಷ್ಟು ಚಂದ ಅದಾವು. ಅದು ಜಾಸ್ತಿ ನೋಡಿರಿ ಸಿದ್ದೇಶ್ವರ ಜಾತ್ರೆ ಒಳಗೆ ಏನು ಕಾಣಿಸ್ತಾವೋ ಇಲ್ಲ ಗೊತ್ತಿಲ್ಲ, ಬಟ್ ಅವು ಪಿ ಒಂದು ಇದು ಒಂದು ನೋಡಿರಿ ಇಯರಿಂಗ್ಸ್ ನೋಡಿರಿ. ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗ್ತದೆ ನೋಡಿರಿ ಇಯರಿಂಗ್ಸ್. ಜಾತ್ರೆ ಮುಗಿಸ್ಕೊಂಡು ಬಂದಿ ನೋಡಿರಿ. ನೋಡಪ್ಪತ್ತಿನ ಹಾಂ, ಜಾತ್ರೆ ಮುಗಿಸ್ಕೊಂಡು ಬಂದೆ ನೋಡ್ರಿ. ಇಲ್ಲಿ ವಡಾಪಾವ್ ತಿನ್ಬೇಕಂತ ಹೇಳಿ ನಮ್ಮ ಮನೆಯವರು ಬಂದರು ಮೆಸ್ ಮುಗಿಸ್ಕೊಂಡು. ಹಾಗಾಗಿ ವಡಾಪಾವ್ ತೊಗೊಳತ್ತೀನಿ ನೋಡ್ರಿ. ಇಲ್ಲೇನ ಮಸ್ತ್ ಇರ್ತಾವ ವಡಾಪಾವ್. ಜಾತ್ರೆಯಿಂದ ಬಂದ ನೋಡ್ರಿ. ನೆಕ್ಸ್ಟ್ ಅಲ್ಲಿ ಹಣ್ಣು ಎರೆಯಕತ್ತೀವಿ ನೋಡ್ರಿ ಮಕ್ಕಳಿಗೆ. ಉತ್ತರ ಕರ್ನಾಟಕ ಸ್ಪೆಷಲ್ ಗೊತ್ತೇ ಇರಬೇಕು. ರಥಸಪ್ತಮಿ ದಿನ ಇರ್ತಾರೆ, ಇಲ್ಲಾಂದ್ರೆ ನೋಡ್ರಿ ಸಂಕ್ರಮಣ ಸಮಯದ ಇರ್ತಾರೆ. ನಿನ್ನೆ ಸಂಕ್ರಮಣ 14th ಇತ್ತು ನೋಡ್ರಿ. 15th 2 ದಿನ ಐತಿ ನಡೀತದೆ ಅಂತಂದ್ರು. ಹಾಗಾಗಿ ಎಲ್ಲ ಕವಿತಾ ರೆಡಿ ಮಾಡಿ ಇಟ್ಟಿದ್ದಿಲ್ಲ ನೋಡ್ರಿ. 4 ಜನಕ್ಕೆ ಎರೆಯಕತ್ತೇವೆ ನೋಡ್ರಿ. ಇಲ್ಲಿಗೆ ಅಪ್ಪಾಜಿ, ಚಿನ್ನು, ಹರ್ಷ ಅದೆಲ್ಲರಿಗೆ ಬರೀ ಯಾವ ಥರ ಇರಿತೀವಿ ಏನೆಲ್ಲ ಮಾಡ್ತೀವಿ ಅಂತ ಅದನ್ನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ.
ಎಲ್ಲ ಹಣ್ಣು ತೆರೆದು ನೋಡ್ರಿ ಅತಿ ಮಾಡಾಕತ್ತೀವಿ ಲಾಸ್ಟಿಗೆ ಅದ್ರಾಗ ಹುಡುಗರು ನೋಡ್ರಿ ಸುಮ್ಮನೆ ಕೊಡಂಗಿಲ್ಲ ಒಂದು ಆಗಾರ ಒಂದು ತೆಗಿದು ಹಾಕೋದು ಮಾಡೋದು ಅವ್ರಿಗೆ ಒಂಥರ ಮಜಾ ಅನ್ಸತ್ತೆ ನೋಡ್ರಿ. ಅದ್ರೊಳಗೆ ಚಾಕ್ಲೇಟ್ಸ್ ಅದ ಅದ್ರೊಳಗೆ ಚಾಕ್ಲೇಟ್ಸ್ ತೊಗೊಳೋದು ನೋಡ್ರಿ ನಮ್ಮ ಚಿನ್ನು ಹೆಂಗೆ ಮಾಡತ್ತಾನ ಆಟ ಆಡೋದು ಚುಮ್ಮಿರು ತೊಗೊಳೋದು ತಮ್ಮ ತಲೆ ಮೇಲೆ ತಾವೇ ಹಾಕೊಳ್ಳೋದು ಫುಲ್ಲು ಇದು ಮಾಡಾಕತ್ತಾರ. ನಾ ಸಣ್ಣವ್ರದ್ದಾಗ ಆದ್ರೆ ಸುಮ್ಮನೆ ಕೂಡ್ತಾರೆ ನೋಡ್ರಿ ಹೆಂಗೆ ಇರ್ತಾರೆ ಹಂಗೆ. ದೊಡ್ಡವ್ರು ಆದ್ಮೇಲೆ ನೋಡ್ರಿ ಸುಮ್ಮನೆ ಕೊಡಂಗಿಲ್ಲ ಅವ್ರು ಇಲ್ಲಿಕಂದ್ರೆ ಒಲ್ಲತ್ತೆ ಹೋಗ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಹೆಂಗೆ ಹೇಳ್ತಾರೆ ಹಂಗೆ ಇದು ಮಾಡ್ಬೇಕು ನೋಡ್ರಿ. ಬರೀ ಎಲ್ಲ ಆಗೈತಿ ಎಲ್ಲನೂ ಲಾಸ್ಟಿಗೆ ಇದು ತೆಗಿಯಕತ್ತಾರ ನೋಡ್ರಿ ದೃಷ್ಟಿ ತೆಗಿಯಕತ್ತಾರ. ಅದರಲ್ಲಿ ಆರ್ತಿಲಿ ಕೆಂಪು ನೀರಿನ ತೆಗಿಬೇಕಂತ ಕೆಂಪು ನೀರಿನ ದೃಷ್ಟಿ ತೆಗೆದು ಲಾಸ್ಟಿಗೆ ಆ್ಯಸ್ ಯೂಸಲ್ ಇದೇ ಇರುತ್ತೆ ನೋಡ್ರಿ ಫ್ಯಾಮ್ಲಿ ಫೋಟೋ ಪಿಕ್ ಎಲ್ಲರೂ ಸೇರಿಬಿಟ್ಟು ಫೋಟೋಸ್ ತೆಗ್ಸೋಕತ್ತೀವಿ ನೋಡ್ರಿ. ಅದಿರಲಿಲ್ಲ ಅಂದ್ರೆ ಹೆಂಗೆ ಎಲ್ಲ ಫಂಕ್ಷನ್ ಏನೇ ಮಾಡಿದ್ರು ನೆನಪಿಗೆ ಬೇಕಲ್ಲ ಫೋಟೋ ಫಿಕ್ಸ್ ಮಾಡಿದ್ದು. ಹಾಗಾಗಿ ಫೋಟೋಸ್ ತೆಗ್ಸೋಕತ್ತೀವಿ. ಒಂದಿಷ್ಟು ಫೋಟೋಸ್ ತೆಗ್ಸ್ಕೊಂಡು ನೆಕ್ಸ್ಟ್ ಇನ್ನೇನು ಊಟ ಮಾಡಿಬಿಡ್ತೀವಿ ನೋಡಿ. ಟೈಮ್ ಯಾಕಂದ್ರೆ ಆಲ್ರೆಡಿ ಟೈಮ್ ಭಾಳ ಆಗೈತೆ ನೋಡ್ರಿ. ಜಾತ್ರೆಗೆ ಹೋದಾಗೆ 10-10 ಆಗಿತ್ತು. ಅಲ್ಲಿಂದ ಬಂದ ಮ್ಯಾಗ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ 11 ಗಂಟೆದಾಗೈತೆ ನೋಡ್ರಿ. ಇನ್ನು ಮ್ಯಾಗ ಊಟ ಮಾಡ್ಬೇಕು ಎಲ್ಲರೂ. ಬರೀ ಎಲ್ಲ ಮುಗಿಸ್ಕೊಂಡು ಊಟ ಮಾಡುವಂಥ ಫೋಟೋಸ್ ಮುಗಿಸ್ಕೊಂಡು ಜಾತ್ರೆಗೆ ಹೋಗಿ ಬಂದೆ ನೋಡ್ರಿ. ಬಂದಾಗ ಅಷ್ಟೇ ಒಂದು 2 ರೌಂಡ್ ಹೊಡ್ಕೊಂಬಂದೆ ನೋಡ್ರಿ. ಏನು ಜಾಸ್ತಿ ಇದು ಮಾಡಲಿ ಜಾತ್ರೆ. ನಾಳೆ ಮತ್ತೆ ನಮ್ಮ ತಂಗಿದು ಬರ್ತಾರೆ ಹೋದ್ರೆ ಆಯ್ತತ್ತ. ಬಂದ ತಕ್ಷಣ ಬಂದ್ಮೇಲೆ ನೋಡ್ರಿ ಹಣ್ಣು ಎರ್ದೆ ನೋಡ್ರಿ ಮಕ್ಳಿಗೆ ಇಷ್ಟ್ರಿಗೆ ಅದನ್ನೂ ಇಡ್ರಿ ಎಲ್ಲ ಮುಗಿಸಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.